ಶುಭ ಸಂಜೆ ಸ್ನೇಹಿತರೆ. ಈಗ ಶ್ರೀಶೈಲ ಪಾದಯಾತ್ರೆಯ ಸಮಯ. ಬಹಳಷ್ಟು ಜನ ಶ್ರೀಶೈಲ ಪುಣ್ಯಯಾತ್ರೆಯನ್ನು ಮಾಡುತ್ತಾರೆ. ಅವರಿಗೆ ಭಕ್ತರು ಆದರಣೀಯವಾದಂಥ ಸ್ವಾಗತವನ್ನು ಆಯಾ ಊರಿನ ಭಕ್ತರು ನೀಡುತ್ತಾರೆ. ಆ ಭಕ್ತರಲ್ಲೇ ಮತ್ತು ಪಾದಯಾತ್ರೆಗಳಲ್ಲೇ ಶ್ರೀಶೈಲದ ಶ್ರೀ ಮಲ್ಲಿಕಾರ್ಜುನನನ್ನು ಕಾಡುತ್ತಾರೆ. ನಾನು 2-3 ಸತಿ ಶ್ರೀಶೈಲಕ್ಕೆ ಹೋಗಿದ್ದೀನಿ. ಅಲ್ಲಿ ಅನೇಕ ಛತ್ರಗಳಿವೆ. ನೀವು ಬಯಸಿದಂತಹ ಎಷ್ಟು ಚೆನ್ನಾಗಿರ್ತಕ್ಕಂತಹ ಪ್ರಸಾದ ಅಲ್ಲಿ ಸಿಗ್ತದೆ ಅಂತಂದರೆ ಮರೆಯಲು ಅಸಾಧ್ಯ. ಯಾಕಂದರೆ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಮಡಿಮೈಲಿಗೆಗಳಿಲ್ಲ. ಮತ್ತು ಇನ್ನೊಂದು, ಎಲ್ಲ ಸರ್ವ ಜನಾಂಗದವರನ್ನು ನೇರವಾಗಿ ಲಿಂಗಸ್ಪರ್ಶದೊಡನೆ ದರ್ಶನ ಮಾಡುವ ಅವಕಾಶ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಸ್ಥಾನದಲ್ಲಿ ಮಾತ್ರ ಸಾಧ್ಯ ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ವಿಶೇಷ ಅಂತಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲವೂ ಕೂಡ ಒಂದಾಗಿರೋದು ಇಲ್ಲಿ ವಿಶೇಷ. ಮತ್ತು ಕರ್ನಾಟಕ ಮತ್ತು ಆಂಧ್ರದ ಬಹುತೇಕ ಜನ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ನಡೆದುಕೊಳ್ಳುತ್ತಾರೆ. ಉತ್ತರ ಕರ್ನಾಟಕದ ಬಹುತೇಕ ಜನರ ಮನೆದೇವರು ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಎಂದು ಹೇಳಿದರೆ ಅತಿಶಯೋಕ್ತಿಯಲ್ಲ. ಎಲ್ಲರಿಗೂ ಶ್ರೀಶೈಲ ಪಾದಯಾತ್ರಿಗಳಿಗೆ ಶುಭವಾಗಲಿ. ಅವರ ಮುಖೇನ ನಮಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಆಶೀರ್ವಾದ ಆಗಲಿ ಅಂಥೇಳಿ ಭಾವಿಸುತ್ತಾ ಈ ವಿಡಿಯೋ ಶ್ರೀಶೈಲ ಮಲ್ಲಿಕಾರ್ಜುನನ ಪಾದಕ್ಕೆ ಸಮರ್ಪಣೆ ಸಲ್ಲಿಸುತ್ತೇನೆ. ನಮಸ್ಕಾರ.